ಪ್ರೇಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೀನಿ. ಈ ಸಮಯದಲ್ಲಿ ನಾವೊಂದು ವಾಕ್ಯ ಓದ್ಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 14ನೇ ವಚನ. ದೇವ್ರ ನಮ್ಮ ಸ್ತೋತ್ರ. ಆದರೆ ಯೇಸು ಅದನ್ನು ಕಂಡು ಕೋಪಗೊಂಡು ಅವರಿಗೆ, ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ. ದೇವರ ರಾಜ್ಯವು ಇಂಥವರದೇ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ಶಿಶುಭಾವದಿಂದ ದೇವರ ರಾಜ್ಯವನ್ನು ಅಂಗೀಕರಿಸುವುದಿಲ್ಲವೋ ಅವನು ಅದರಲ್ಲಿ ಸೇರುವುದೇ ಇಲ್ಲ ಎಂದು ಹೇಳಿ ಅವುಗಳನ್ನು ಅಪ್ಪಿಕೊಂಡು ಅವುಗಳ ಮೇಲೆ ಕೈಯಿಟ್ಟು ಆಶೀರ್ವದಿಸಿದನು. ಆಮೇಲೆ ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ಯೇಸು ಸ್ವಾಮಿ ಯಾರನ್ನು ತಡೆ ಮಾಡಿದ್ರು, ಶಿಷ್ಯರು ಮಕ್ಕಳನ್ನು, ಚಿಕ್ಕ ಮಕ್ಕಳನ್ನು ತಡೆ ಮಾಡಿದ್ರು ಕೂಡ ಏನು ಮಾಡಿದ್ರು, ಅದನ್ನು ಕಂಡು ಅವ್ರು ಏನು ಮಾಡಿದ್ರು, ಕೋಪಗೊಂಡರು. ಯಾಕಂತಂದರೆ ಚಿಕ್ಕ ಮಕ್ಕಳು ಅವರಿಗೆ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡ್ರಿ ಅಂತ ಹೇಳಿದ್ರು. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ದೇವರು ಚಿಕ್ಕ ಮಕ್ಕಳಿಗೆ ನನ್ನ ಹತ್ತಿರ ಬರಿಗೊಡಿಸಿರಿ, ಅವ್ರಿಗೆ ಯಾಕೆ ಅಡ್ಡಿ ಮಾಡತ್ತೀರಿ ಅಂತ ಹೇಳಿದ್ರು. ಶಿಷ್ಯರಿಗೆ ಏನು ಮಾಡಿದ್ರು, ಗದ್ದರಿಸಿದ್ರು. ಅದಕ್ಕೋಸ್ಕರ ಚಿಕ್ಕ ಮಕ್ಕಳು ಯಾವ ಕಳಂಕ ಇಲ್ಲದ, ಯಾವ ಕಪಟ ಇಲ್ಲದ ಮಕ್ಕಳಾಗಿರ್ತಾರೆ. ಅಂಥವ್ರು ಈಗಿನ ಕಾಲದಲ್ಲಿ ಮಲೆ ಕೂಡ ಕೂಸಿನ ಬಾಯಿಲಿಂದ ಬಲವಾದ ಸಾಕ್ಷಿ ಉಂಟು ಮಾಡ್ತೆ ಅಂತ ಹೇಳಿದ್ದಾನೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಚಿಕ್ಕ ಮಕ್ಕಳ ಮೇಲೆ ಇರೋವಂಥ ಭಕ್ತಿ, ಚಿಕ್ಕ ಮಕ್ಕಳು ದೇವರಲ್ಲಿ ಎಷ್ಟೊಂದು ಮಾನವತೆಯಿಂದ ಜೀವಿಸಲತ್ತಾರೋ, ಎಷ್ಟು ಜ್ಞಾನದಿಂದ ಜೀವಿಸಲತ್ತಾರೋ, ದೇವ್ರು ನಮ್ಮ ಸ್ತೋತ್ರವಾಗಲಿ. ದೇವರು ಅವರಿಗೆ ಎಷ್ಟು ಅದ್ಭುತ ಕ್ರಿಯೆಯಿಂದ ನಡೆಸ್ತಾ ಇದ್ದಾರೆ. ದೇವ್ರಿಗೆ ಸ್ತೋತ್ರ. ಚಿಕ್ಕ ಮಕ್ಕಳ ಬಳಿ ಇದ್ದಂಥ ಆ ಒಂದು ಚಿಕ್ಕ ಮಕ್ಕಳ ಭಾವನೆ ಒಂದು ದೇವರು ದೊಡ್ಡವ್ರ ಬಳಿ ಇಲ್ಲ ಅಂದರೆ ಅವರು ದೇವ್ರ ರಾಜ್ಯ ಸೇರುವುದೇ ಇಲ್ಲ ಅಂತ ಹೇಳಿದ್ದಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಚಿಕ್ಕ ಮಕ್ಕಳಿಗೆ ಹೋಲಿಸ್ಯಾರೆ. ಯಾಕಂತಂದರೆ ಅವ್ರ ಮನಸ್ಸಲ್ಲಿ ಯಾವ ಕಪಟ, ಭೇದ ಭಾವ ಇರಲ್ಲ. ಅದಕ್ಕಾಗಿ ಹೊಟ್ಟೆ ಕಿಚ್ಚು ಇರಲ್ಲ. ಯಾಕಂತಂದರೆ ದೊಡ್ಡವ್ರ ಹತ್ರ ಅದೆಲ್ಲ ಇರೋದು. ಅದಕ್ಕಾಗಿ ಅವರಿಗೆ ದೇವರ ರಾಜ್ಯ ಸೇರಲ್ಲ ಅಂತ ಹೇಳಿದ್ದಾರೆ ಹೊರತು ಚಿಕ್ಕ ಮಕ್ಕಳಿಗೆ ಯಾವತ್ತೂ ನನ್ನ ಹತ್ತಿರ ಬರಗೊಡಿಸಿರಿ ಅಂತ ಹೇಳಿದ್ದಾರೆ. ದೇವ್ರು ನಮ್ಮ ಸ್ತೋತ್ರಗಳು. ಯಾಕಂದರೆ ಅಂಥವ್ರದೇ ದೇವರ ರಾಜ್ಯ, ಅಂಥವ್ರದೇ ಅಂತ ಹೇಳಿದ್ದಾರೆ. ದೇವ್ರಿಗೆ ಸ್ತೋತ್ರ. ಅದಕ್ಕೋಸ್ಕರ ಈ ದಿನಗಳನ್ನು ನಾವು ಚಿಕ್ಕ ಮಕ್ಕಳಿಗೋಸ್ಕರ ಏನು ಮಾಡಿರಿ, ಪ್ರಾರ್ಥನೆ ಮಾಡೋಣ. ಯಾಕಂತಂದರೆ ಈಗಿನ ಕಾಲದಲ್ಲಿ ಚಿಕ್ಕ ಮಕ್ಕಳೇ ಎದ್ದು ಹೇಳ್ತಾ ಇದ್ದಾರೆ. ದೇವ್ರಿಗೆ ಸ್ತೋತ್ರ. ಎಲ್ಲ ಪ್ರಾರ್ಥನೆಯಲ್ಲಿ, ವಾಕ್ಯದಲ್ಲಿ, ಹಾಡದಲ್ಲಿ, ಆರಾಧನೆಯಲ್ಲಿ, ಪ್ರತಿಯೊಂದರಲ್ಲಿ ಚಿಕ್ಕ ಮಕ್ಕಳೇ ಮುಂದಾಗಿದ್ದಾರೆ. ದೇವ್ರಿಗೆ ಸ್ತೋತ್ರ. ಯಾಕಂತಂದರೆ ಅವ್ರ ಮನಸ್ಸಿನಲ್ಲಿ ಯಾವ ಕಪಟ ಭೇದ ಇರಲ್ಲ. ಅದಕ್ಕೋಸ್ಕರ ದೇವರು ಅವರನ್ನು ಎಷ್ಟು ಉನ್ನತವಾಗಿ ತರ್ತಾರಂದರೆ ಅದು ಊಹಿಸ್ಲಿಕ್ಕೂ ಆಗಲ್ಲ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದೇ ಮಮತೆ ಎಲ್ಲರ ಬಳಿ ಇರಬೇಕು. ಯಾಕಂತಂದರೆ ಅಂಥ ಮನಸ್ಸು ದೊಡ್ಡವ್ರ ಬಳಿ ಇರಬೇಕು. ಅವರು ಕೂಡ ಏನು ಮಾಡ್ತಾರಂತೆ, ದೇವರಾಜ್ಯ ಸೇರ್ಬೋದು. ಇಲ್ಲ ಅಂದರೆ ಅವರು ಸೇರೋದಿಲ್ಲ. ಅದಕ್ಕೋಸ್ಕರ ನಾವು ಚಿಕ್ಕ ಮಕ್ಕಳಿಗೋಸ್ಕರ ಈ ದಿನ ಪ್ರಾರ್ಥನೆ ಮಾಡೋಣ. ದೇವ್ರಿಗೆ ಸ್ತೋತ್ರ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನನಗೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದ್ದಿ ದೇವ, ನಿನಗೆ ಸ್ತೋತ್ರ. ಅನೇಕ ಚಿಕ್ಕ ಮಕ್ಕಳಿಗೆ ಕರ್ತನೆ ನನ್ನ ಹತ್ತಿರ ಬರಿಗುಡಿಸಿರಿ ಅಂತ ಹೇಳಿದ್ದಿ ದೇವ, ನಿನಗೆ ಸ್ತೋತ್ರ ಕರ್ತನೆ. ದೇವರ ರಾಜ್ಯ ಅಂಥವ್ರದೇ ಅಂತ ಹೇಳಿದ್ದಿ ದೇವ. ನಿನ್ನ ಕೃಪೆಯಂತೆ ನಡೆಸು ದೇವ. ಎಲ್ಲ ಚಿಕ್ಕ ಮಕ್ಕಳಿಗೆ ಈ ದಿನಗಳಲ್ಲಿ ಬಲಪಡಿಸು. ಪ್ರತಿಯೊಂದು ಚಿಕ್ಕ ಮಕ್ಕಳಿಗೆ ನಿನ್ನ ಬುದ್ಧಿ, ನಿನ್ನ ಜ್ಞಾನ, ನಿನ್ನ ವಿವೇಕ ಕೊಟ್ಟು ದಯಪಾಲಿಸು ಕರ್ತನೆ. ಈ ಲೋಕದ ಜ್ಞಾನ ಕರ್ತನೆ ಯಾವ ಕೆಲಸಕ್ಕೆ ಬಾರದು ದೇವ, ನಿನಗೆ ಸ್ತೋತ್ರ ಕರ್ತನೆ. ಪರಲೋಕದ ಜ್ಞಾನ ಕೊಟ್ಟು ದಯಪಾಲಿಸು ದೇವ. ಎಲ್ಲ ಚಿಕ್ಕ ಮಕ್ಕಳ ಮೇಲೆ ಕರ್ತನೆ ಆತ್ಮದ ಮಳೆ ಸುರಿಸಿ ಈ ದಿನಗಳಲ್ಲಿ ಪ್ರತಿಯೊಂದು ಮಕ್ಕಳಿಗೆ ಕರ್ತನೆ ನೀನು ಬಲಪಡಿಸುವಂಥ ದೇವರಾಗಿದೆಯಪ್ಪ. ನಿನಗೆ ಸ್ತೋತ್ರ. ಇಡೀ ಪ್ರಪಂಚದ ಎಲ್ಲ ಚಿಕ್ಕ ಮಕ್ಕಳಿಗೆ ಕರ್ತನೆ ಆಶೀರ್ವದಿಸು, ಬಲಪಡಿಸು ಕರ್ತನೆ. ನಿನ್ನ ಕೃಪೆ ಅವ್ರ ಮೇಲೆ ಇರಲಿ ದೇವ, ನಿನಗೆ ಸ್ತೋತ್ರ. ಅಂಥವ್ರದ್ದೇ ಕರ್ತನೆಪ್ಪ ನಿನಗೆ ಮಹಿಮೆ ಪಡಿಸಬೇಕು ದೇವ, ನಿನಗೆ ಸ್ತೋತ್ರ. ಚಿಕ್ಕ ಮಕ್ಕಳು ಮಾಡುವಂಥ ಪ್ರತಿಯೊಂದು ನಿನ್ನ ಸೇವೆಯಲ್ಲಿ ಹೋರಾಡುವಂಥ ಪ್ರತಿಯೊಂದು ಮಾತುಗಳು ಕರ್ತನೆ ನಿನ್ನವಾಗಿರಲಿ ದೇವ, ನಿನಗೆ ಸ್ತೋತ್ರ. ಅವ್ರ ಬಾಯಿಲಿಂದ ಹೊರಡುವಂಥ ಪ್ರತಿಯೊಂದು ಮಾತುಗಳು ನಿಂದಾಗಿರಲಿ ಕರ್ತನಿಗೆ ಸ್ತೋತ್ರ. ವಿದ್ಯಾಭ್ಯಾಸದಲ್ಲಿ ಬುದ್ಧಿ, ಜ್ಞಾನ, ವಿವೇಕ ಕೊಟ್ಟು ಕರ್ತನೆ ಪ್ರತಿಯೊಂದು ಚಿಕ್ಕ ಮಕ್ಕಳಿಗೆ ಈ ದಿನಗಳಲ್ಲಿ ಆಶೀರ್ವಾದ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತಾನೆ ತಂದೆ. ಆಮೇನ್. ಪ್ರೇಸ್ ದ ಲಾರ್ಡ್.